ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ಸ್ನಲ್ಲಿ ಆಗಸ್ಟ್ನಲ್ಲಿ ನಿಮ್ಮ ಲೈಫ್ಗೆ ಯಾರು ಬರಬಹುದು, ಎಕ್ಸ್ ನೆಕ್ಸ್ಟ್ ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ ಮಾಡಿದ್ದೀನಿ. ಯಾರ್ಯಾರ ಡೇಟ್ ಆಫ್ ಬರ್ತ್ 1 to 15 ಇದೆಯೋ ಅವ್ರದ್ದು ಪೈಲ್ ನಂಬರ್ 1. ಯಾರ ಡೇಟ್ ಆಫ್ ಬರ್ತ್ 16 to 31 ಅವ್ರದ್ದು ಪೈಲ್ ನಂಬರ್ 2. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ದು ಯಾರ್ಯಾರ್ದು ಡೇಟ್ ಆಫ್ ಬರ್ತ್ ಯಾವ ಪೈಲಲ್ಲಿದೆ ಅದನ್ನ ಆರಿಸ್ಕೊಳ್ಳಿ. ಆ ಥರ ಹೇಳ್ತಾ ಈಗ ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ಆಗಸ್ಟ್ ತಿಂಗಳಲ್ಲಿ ಯಾರು ಬರ್ಬೋದು ನಿಮ್ಮ ಲೈಫ್ಗೆ, ಎಕ್ಸ್ ನೆಕ್ಸ್ಟ್ ಆ ಥರ ನೋಡೋಣ. Page of Wands, 5 of Cups, Justice, the Strength card, the Chariot, bottom of the deck, 7 of Cups. ಇಲ್ಲೇನು ಹೇಳ್ತಾ ಹೋಗುತ್ತೆ ನೋಡೋಣ. Four of Pentacles, 8 of Cups, the Sun card, the Tower card, 6 of Swords, bottom of the deck, 4 of Wands. ಇಲ್ಲೇನು ಹೇಳ್ತಾ ಹೋಗುತ್ತೆ ನೋಡೋಣ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ, ಟವರ್ ಕಾರ್ಡು ಇದೆ. ಹಾಗೆ ಇಲ್ಲಿ ಬರೋ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಲೈಫ್ಗೆ ಯಾರು ಬರ್ತಾರೆ, ಎಕ್ಸ್ ನೆಕ್ಸ್ಟ್ ಆ ಥರ ನೋಡೋಣ. ಇಲ್ಲಿ ಕೆಲವರು ಮದುವೆ ಆಗಿ ಡೈವೋರ್ಸ್ ಕಾಯ್ತಾ ಇರಬಹುದು, ಕೆಲವ್ರದ್ದೆಲ್ಲ ಬ್ರೇಕಪ್ ಆಗಿರಬಹುದು. ಇಲ್ಲಿ ಟವರ್ ಕಾರ್ಡ್ ಇದೆ. ಕೆಲವರು ಮೂವ್ ಆನ್ ಆಗಿದ್ದೀರಾ, ಆ ಥರ ಮಿಕ್ಸ್ಡ್ ಎನರ್ಜಿ ಬರ್ತಾ ಇದೆ. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ಆ ಥರ ನೋಡಿದಾಗ ಇಲ್ಲಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ, ಟವರ್ ಕಾರ್ಡ್ ಇರೋದ್ರಿಂದ ಈ ಒಂದು ಸಂಬಂಧ ತುಂಬಾ ಕಾಂಪ್ಲಿಕೇಶನ್ಸ್ ಅಲ್ಲಿ ಇದೆ ಅನ್ನೋದು ಕಾಣ್ತಾ ಇದೆ. ಆದ್ರೆ ನಿಮ್ಗೆ ಈ ಸಂಬಂಧದಲ್ಲಿ ಪೊಸೆಸಿವ್ನೆಸ್ ಇದೆ, ತುಂಬಾ ಸ್ಟ್ರಾಂಗ್ ಆಗಿ ನಂಬ್ಕೊಂಡಿದ್ದೀರಾ, ಅವರು ಮತ್ತೆ ಬರ್ತಾರೆ ಆ ಥರನೂ ಇದೆ ನಿಮ್ಗೆ. ಯಾರ್ಯಾರು ಲೀಗಲ್ ಮ್ಯಾಟರ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಡೈವೋರ್ಸ್ ಕಾಯ್ತಾ ಇದ್ದೀರಾ, ಅವ್ರಿಗೆಲ್ಲ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ ಅನ್ನೋದು ಹೇಳ್ತಾ ಇದೆ ಸನ್ ಕಾರ್ಡ್. ಯಾವುದೇ ನಿಮ್ಮ ಸಂಬಂಧ ಇರಬಹುದು, ಇಲ್ಲಿ ಕೊನೆಗೊಂಡಿದೆ ಅನ್ನೋದು ಹೇಳ್ತಾ ಇದೆ. ತುಂಬಾ ಡಿಪ್ರೆಷನ್ ಅಲ್ಲಿದ್ದೀರಾ, ಯೋಚನೆನಲ್ಲಿದ್ದೀರಾ. ಇದೊಂದು ಚಾರಿಯಟ್ ಕಾರ್ಡ್ ಇರಬಹುದು, ಸನ್ ಕಾರ್ಡ್ ಇರಬಹುದು. ನಿಮ್ಮ ಲೈಫಲ್ಲಿ ಹೊಸ ಬಿಗಿನಿಂಗ್ ಇದೆ, ಹೊಸ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾರೆ. ಆ ಥರ ಒಂದು ಮೆಸೇಜ್ ಇದೆ ನಿಮ್ಗೆ ಟ್ಯಾರೋ ಕಾರ್ಡ್ ಇಂದ. ಅದು ಸ್ಟ್ರಾಂಗ್ ಆಗಿ ಮುಂದೆ ಬೆಳೀತಾ ಹೋಗುತ್ತೆ. ಇಲ್ಲಿ 5 ಆಫ್ ಕಪ್ ಎನರ್ಜಿ, 8 ಆಫ್ ಕಪ್ಸ್. ತುಂಬಾ ಡಿಪ್ರೆಷನ್ ಅಲ್ಲಿದೆ, ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆ ಥರ ತೋರಿಸ್ತಾ ಇದೆ. ಕೆಲವರಿಗೆ ಡೈವೋರ್ಸ್ ಕಾಯ್ತಾ ಇದ್ದೀರಾ, ಸಂಬಂಧ ಕೊನೆಗೊಂಡಿದೆ, ಮೂವ್ ಆನ್ ಆಗಿದ್ದೀರಾ. ಆದ್ರೆ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ನಾನು ಚೆನ್ನಾಗಿ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀರಾ. ಜೀವನದಲ್ಲಿ ನಾನು ನಿಂತ್ಕೋತೀನಿ, ಚೆನ್ನಾಗಿ ಬದುಕಿ ತೋರಿಸ್ತೀನಿ, ಆ ಥರನೂ ನೀವು ಇಲ್ಲಿ ಕೆಲವರು ಗಟ್ಟಿಯಾಗಿ ನಂಬ್ಕೊಂಡಿದ್ದೀರಾ. ನನ್ನ ಲೈಫ್ ಮುಂದೆ ಚೆನ್ನಾಗಿ ಆಗುತ್ತೆ ಆ ಥರನೂ ಅನ್ಕೊಂಡಿದ್ದೀರಾ. ಹೌದು, ಇಲ್ಲಿ ಸನ್ ಕಾರ್ಡ್ ಇದೆ, ಚಾರಿಯಟ್ ಕಾರ್ಡ್ ಇದೆ. ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕಿದೆ, ಅದು ಮುಂದೆ ಚೆನ್ನಾಗೂ ಹೋಗುತ್ತೆ. ಸದ್ಯದಲ್ಲಿ ನಿಮ್ಮ ಲೋ ಎನರ್ಜಿ ಇರಬಹುದು, ಮಾನಸಿಕ ನೆಮ್ಮದಿ ಇಲ್ಲದೆ ಇರಬಹುದು, ತುಂಬಾ ಪೊಸೆಸಿವ್ನೆಸ್ ಇತ್ತು ಈ ಸಂಬಂಧದಲ್ಲಿ, ತುಂಬಾ ನಂಬ್ಕೊಂಡಿದ್ರಿ, ತುಂಬಾ ಆಸೆ ಇತ್ತು. ಆದ್ರೆ ಕೆಲವು ಕಾರಣಗಳಿಂದ ಇದು ಬ್ರೇಕಪ್ ಆಗಿದೆ ನಿಮ್ಮ ರಿಲೇಶನ್ಶಿಪ್. ಏನೇನೋ ಆಸೆಗಳನ್ನು ಇಟ್ಕೊಂಡಿದ್ರಿ,
ತುಂಬಾ ಕಾಂಪ್ಲಿಕೇಶನ್ಸ್ ಇತ್ತು ಆ ಸಂಬಂಧದಲ್ಲಿ, ತುಂಬಾ ಜಗಳಗಳಿತ್ತು. ಅದು ಮುಂದೆ ಹೋಗಕ್ಕಾಗದೇ ಇರುವಂತ ಪರಿಸ್ಥಿತಿನಲ್ಲೂ ಇತ್ತು. ಇಲ್ಲಿ ಮೂವ್ ಆನ್ ಆಗ್ತಾ ಇದ್ದೀರಾ. ಇಲ್ಲೊಂದು ಹೊಸ ಬಿಗಿನಿಂಗ್ ಇದೆ, ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಇದೆ. ಆ ಥರನೂ ನಿಮ್ಗೆ ಬಾಟಮ್ ಆಫ್ ದಿ ಡೆಕ್ ಅಲ್ಲಿ ಕಾರ್ಡ್ಗಳು ಬರ್ತಾ ಹೋಗ್ತಾ ಇದೆ. ಇದು ನಿಮ್ ಲೈಫ್ ಸ್ಟೋರಿ ಹೇಳ್ತಾ ಇದೆ. ಮುಂದೆ ಒಳ್ಳೆ ಬಿಗಿನಿಂಗ್ ಇದೆ ನಿಮ್ಗೆ. ಹಿಂದಿನ ಯಾವುದೇ ಒಂದು ಸಂಬಂಧ ಇತ್ತು, ಕಾಂಪ್ಲಿಕೇಟೆಡ್ ಆಗಿತ್ತದು, ತುಂಬಾ ಜಗಳಗಳಿತ್ತು, ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಅದಕ್ಕೊಂದು ಕೊನೆ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಜಸ್ಟಿಸ್ ಇದೆ, ಟವರ್ ಇದೆ. ನೀವು ಮೂವ್ ಆನ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ಅದು ಸ್ಟ್ರಾಂಗ್ ಆಗಿರುತ್ತೆ ಮುಂದೆ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಇದೆ, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಯಾವುದೇ ನಿಮ್ಮ ಡಿಸಪಾಯಿಂಟ್ಮೆಂಟ್ ಇರಬಹುದು, ಅದಾದಷ್ಟು ಬೇಗ ನಿಮಗೆ ಕೊನೆಗೊಂಡು ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕಿದೆ ಅನ್ನೋದು ಹೇಳ್ತಾ ಇದೆ. ನೀವು ಲೈಫಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ. ಕೆಲವು ಡಿಸಿಷನ್ಗಳನ್ನ ತಗೋತೀರಾ ನೀವು. ಮುಂದೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ. ಆ ಥರನೂ ಇಲ್ಲಿ ನಿಮಗೆ ಮೆಸೇಜ್ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ಬರುತ್ತೆ ನೋಡೋಣ. ನಿಮ್ಮ ಹಿಂದಿನ ಆ ಒಂದು ಕಾಂಪ್ಲಿಕೇಟೆಡ್ ಲೈಫ್ ಕೊನೆಗೊಳ್ಳುತ್ತೆ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಲವ್ ಕಾರ್ಡ್, ಓಪನ್ನೆಸ್, ಫೋಕಸ್, ಫ್ಲೆಕ್ಸಿಬಿಲಿಟಿ. ಇಲ್ಲಿ ಮುಂದೆ ಒಂದು ನಿಮಗೆ ಲವ್ ಲೈಫ್ ಇದೆ ಅನ್ನೋದು ಹೇಳ್ತಾ ಇದೆ. ಓಪನ್ನೆಸ್ ಇದೆ ನಿಮ್ಮ ಮುಂದೆ ಬರುವ ಸಂಬಂಧದಲ್ಲಿ. ಹಿಂದಿನ ಕಾಂಪ್ಲಿಕೇಟೆಡ್ ಲೈಫ್ ನಿಮಗೆ ಆದಷ್ಟು ಬೇಗ ಕಡಿಮೆ ಆಗಿ ನೀವು ಒಂದು ಹೊಸ ಲೈಫಲ್ಲಿ ಫೋಕಸ್ ಮಾಡ್ತೀರಾ. ಮುಂದಿನ ನಿಮ್ಮ ಜೀವನದ ಬಗ್ಗೆ ಫೋಕಸ್ ಮಾಡಿ ಅನ್ನೋದು ಹೇಳ್ತಾ ಇದೆ. ಹೌದು, ನಿಮ್ಮ ಸಂಬಂಧದಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ. ಕೆಲವು ಪ್ರಾಮಿಸ್ಗಳನ್ನ ಮಾಡ್ಕೋತೀರಾ. ಒಂದು ಹೊಸ ಲೈಫ್ ಇದೆ ನಿಮ್ಗೆ. ಆ ಲೈಫು ತುಂಬಾ ಚೆನ್ನಾಗಿರುತ್ತೆ. ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೀಗ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ಯಾರ್ಯಾರ ಡೇಟ್ ಆಫ್ ಬರ್ತ್ 16 to 31 ಇದೆಯೋ ಅವರ ರೀಡಿಂಗ್ ನೋಡೋಣ. ಕಾರ್ಡ್ಸ್ ಏನು ಹೇಳತ್ತೆ? Five of Pentacles, Page of Swords, Six of Cups, wow, Nine of Wands, 3 of Cups, bottom of the deck, 9 of Cups. Six of Cups ಇದೆ. ನೆಕ್ಸ್ಟ್ ಕಾರ್ಡ್ಸ್ ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. Two of Swords, the Sun card, Rebirth, Four of Cups, Six of Pentacles, ಇಲ್ಲಿ 4 of Swords. ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ನೋಡೋಣ ಕಾರ್ಡ್ಸ್. ಇಲ್ಲಿ 6 of Cups ಇರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಪ್ರೀತಿ ಇದೆ. ಇಲ್ಲಿ ಮದುವೆ ಆಗಿರೋರು ಇರಬಹುದು ನೀವು, ಅಥವಾ ಒಂದು ಒಳ್ಳೆ ಸಂಬಂಧದಲ್ಲಿ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ. ಸದ್ಯದಲ್ಲಿ ಕೆಲವು ಡೌಟ್ಸ್ ಇರಬಹುದು. ಇಲ್ಲಿ 5 of Pentacles, 2 of Swords. ಯಾವುದೇ ವಿಷಯದಲ್ಲಿ ಸ್ವಲ್ಪ ಡೌಟ್ಸ್ ಇದೆ ನಿಮ್ಗೆ, ಸಿಟ್ಟು ಇದೆ, ತುಂಬಾ ಯೋಚನೆನೂ ಮಾಡ್ತಾ ಇದ್ದೀರಾ. ಇಲ್ಲಿ 3 of Cups ಇರೋದ್ರಿಂದ ಕೆಲವು ಮೂರನೆಯವರ ಮಾತುಗಳು ಇರಬಹುದು, ಡೌಟ್ಸ್ ಇರಬಹುದು. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ನೀವು ಇಲ್ಲಿ ರೆಡಿ ಇಲ್ಲ. ಈ ಸಂಬಂಧದಲ್ಲಿ
ಕೆಲವು ಡೌಟ್ಸ್ ಇರಬಹುದು, ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ಆದರೆ ಪ್ರೀತಿ ಇದೆ ಅನ್ನೋದು ಹೇಳ್ತಾ ಇದೆ. ಆದಷ್ಟು ಬೇಗ ಇದು ಕಡಿಮೆ ಆಗುತ್ತೆ. ಇಲ್ಲಿ ಡೆತ್ ಕಾರ್ಡ್ ಇರೋದ್ರಿಂದ ರೀಬರ್ತ್ ತಗೊಳುತ್ತೆ. ಸನ್ ಕಾರ್ಡು ಇದೆ, ನ್ಯೂ ಬಿಗಿನಿಂಗ್ ಇದೆ. ಸದ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಈ ಸಂಬಂಧದಲ್ಲಿ, ಹೌದು. ಆದ್ರೆ ಅವೆಲ್ಲ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇಲ್ಲಿ ಆ ಡೌಟ್ಸು ಕೆಲವು ಫೈನಾನ್ಷಿಯಲ್ ಮ್ಯಾಟರ್ಸ್ ಇರಬಹುದು ಅಥವಾ ಇಮೋಷನಲ್ ಆಗೂ ಇರಬಹುದು. ತುಂಬಾ ಯೋಚನೆನಲ್ಲಿದ್ದೀರಾ, ಸಿಟ್ಟಲ್ಲೂ ಇದ್ದೀರಾ. ಆದ್ರೆ ಇಲ್ಲೊಂದು ಗಿವ್ ಅಂಡ್ ಟೇಕ್ ಎನರ್ಜಿ ಇರೋದ್ರಿಂದ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅನ್ನೋದು ಹೇಳ್ತಾ ಇದೆ. ಹೀಲ್ ಆಗ್ತೀರಾ ಆದಷ್ಟು ಬೇಗ. ಇದಕ್ಕೆ ಮತ್ತೆ ಏನ್ ಕಾರ್ಡ್ಸ್ ಬರಬಹುದು ನೋಡೋಣ. ಇಲ್ಲೊಂದು ರೀಬರ್ತ್ ತಗೊಳುತ್ತೆ. ನಿಮ್ಮ ಲೈಫಲ್ಲಿ ಹೊಸ ಬಿಗಿನಿಂಗ್ ಇದೆ, ಆದ್ರೆ ಹಳೆ ಪರ್ಸನ್ ಜೊತೆನೇನೆ ಆ ಥರ ನಿಮ್ಗಿಲ್ಲಿ ಮೆಸೇಜಸ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಹಳೆ ಸಂಬಂಧನೇ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಆ ಥರ ಬರ್ತಾ ಇದೆ. ಏಸ್ ಆಫ್ ಸಾರ್ಡ್ಸ್, ನೈಟ್ ಆಫ್ ವ್ಯಾಂಡ್ಸ್, ದಿ ಮೂನ್ ಕಾರ್ಡ್, ಪೇಜ್ ಆಫ್ ಪೆಂಟಿಕಲ್ಸ್. ಇಲ್ಲಿ ಫೈನಾನ್ಷಿಯಲ್ ಮ್ಯಾಟರ್ಸ್ಗೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು ನಿಮ್ಮ ಲೈಫಲ್ಲಿ. ಮಾನಸಿಕವಾಗಿ ತುಂಬಾ ಬೇಜಾರಿದೆ, ನಿಮಗೆ ಯೋಚನೆಗಳಿದೆ. ಆದರೆ ಪ್ರೀತಿ ಇದೆ ಅನ್ನೋದು ಹೇಳ್ತಾ ಇದೆ. ನಿಮ್ಮ ಸಂಬಂಧ ಮುಂದೆ ಚೆನ್ನಾಗಾಗುತ್ತೆ. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ನಿಮ್ಮ ಪರ್ಸನ್ ಮತ್ತೆ ನಿಮ್ ಲೈಫ್ಗೆ ಬರ್ತಾರೆ, ಅಥವಾ ನೀವು ಮದುವೆ ಆಗಿ ದೂರ ಆಗಿದ್ರೆ ಮತ್ತೆ ನಿಮ್ ಲೈಫ್ಗೆ ಆ ಪರ್ಸನ್ ಬರ್ತಾರೆ, ಆ ತರ ಇಲ್ಲಿದೆ. ಆದ್ರಿಂದ ನಿಮ್ಮ ಹಳೆ ಸಂಬಂಧನೇ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಒಂದು ಹೊಸ ಬಿಗಿನಿಂಗ್ ತಗೊಂಡು ಚೆನ್ನಾಗಿರ್ತೀರಾ ಅನ್ನೋ ಆ ತರ ನಿಮ್ಗಿಲ್ಲಿ ಮೆಸೇಜಸ್ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜಸ್ ಕೊಡುತ್ತೆ ನೋಡೋಣ. Patience, freedom, healing chaos, truth. ಇಲ್ಲಿ ನಾನು ಹೇಳಿದೆ ಕೆಲವು ಡೌಟ್ಸ್ ಇಂದ ನಿಮ್ಮ ಬ್ರೇಕಪ್ ಆಗಿರಬಹುದು ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಆದ್ರೆ ಅದೆಲ್ಲ ಹೀಲ್ ಆಗುತ್ತೆ, ಫ್ರೀ ಆಗ್ತೀರಾ ನೀವು. ಹ್ಯಾವ್ ಪೇಷನ್ಸ್ ಆ ತರ ಹೇಳ್ತಾ ಇದೆ. ಯಾವುದೇ ಸಂಬಂಧದಲ್ಲಿ ತಾಳ್ಮೆಯಿಂದ ನೀವು ಮುಂದುವರೆದಾಗ ನಿಮ್ಗೆ ಮುಂದೆ ಈ ಸಂಬಂಧದಲ್ಲಿ ನಿಜ ಏನು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಲೈಫ್ ಮುಂದೆ ಚೆನ್ನಾಗಾಗುತ್ತೆ ಅನ್ನೋದು ಹೇಳ್ತಾ ಇದೆ. ಆದ್ರಿಂದ ಇಷ್ಟು ಹೇಳಿ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.